ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಸೇವಾನಗರ ಗ್ರಾಮದಲ್ಲಿ ಎಸ್ಎಸ್ ಕೇರ್ ಟ್ರಸ್ಟ್ ದಾವಣಗೆರೆ ಕರ್ನಾಟಕ ಬಂಜಾರ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಹುಬ್ಬಳ್ಳಿ 1 ವರ್ಷದ ಸಂಸ್ಥಾಪನಾ ದಿನದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಡಾ. ಹರೀಶ್ ಮಾತನಾಡಿ, 2019 ರಿಂದ ಎಸ್ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಶಿಬಿರವನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಶಾಮನೂರು ಶಿವಶಂಕರಪ್ಪ, ಸಚಿವ ಎಸ್. ಮಲ್ಲಿಕಾರ್ಜುನ್, ಸಂಸದೆ ಡಾ. ಪ್ರಭಾ ಮಲ್ಲಿಕಾರ್ಜುನ್ ರವರ ಒತ್ತಾಸೆಯಿಂದ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧೋಪಚಾರಗಳನ್ನು ನೀಡುತ್ತಿದ್ದೇವೆ. ಎಸ್ಎಸ್ ಆಸ್ಪತ್ರೆಯಲ್ಲಿ 50% ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು. ಗರ್ಭಿಣಿ ಮಹಿಳೆಯರಿಗೆ ಸಂಪೂರ್ಣವಾಗಿ ಉಚಿತ ಹೆರಿಗೆ ಹಾಗೂ ಮಗುವಿನ ಪೋಷಣೆ ನೀಡಲಾಗುವುದು. ಈ ಶಿಬಿರದಲ್ಲಿ ಕಣ್ಣಿನ ತಪಾಸಣೆ, ಔಷಧಿ, ಕೀಲುಮೂಳೆ, ಚರ್ಮರೋಗ, ಮಹಿಳೆ ಮತ್ತು ಸ್ತ್ರೀ ವಿಭಾಗ ಹಾಗೂ ದಂತ ತಪಾಸಣೆ ಮಾಡಲಾಗುವುದು. ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಸೇವೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಗ್ರಾಮದ ಮುಖಂಡ ರಾಮನಾಯ್ಕ್ ಮಾತನಾಡಿ, ಸ್ವತಂತ್ರ ಬಂದಾಗಿನಿಂದ ಮೊದಲ ಬಾರಿ ಎಸ್ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಈ ಭಾಗದ 11 ಹಳ್ಳಿಗಳ ಜನರಿಗೆ ಉಚಿತ ಆರೋಗ್ಯ ನೀಡಿದ ಸಂಸದೆ ಡಾ. ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ, ಶಾಸಕಿ ಎಂ.ಪಿ. ಲತಾ ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದರು. ಬಂಜಾರ ಸಮಾಜದ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಎಲ್.ಪಿ. ಕಠಾರಿ ನಾಯ್ಕ್ ಮಾತನಾಡಿ, ನಮ್ಮ ಊರಲ್ಲಿ ಪ್ರಥಮ ಬಾರಿಗೆ ಆಪ್ತ ಸಮಾಲೋಚನಾ ಸಭೆ ಹಾಗೂ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದೇವೆ. ಈ ಭಾಗದ 11 ಹಳ್ಳಿಗಳ ಸಾವಿರಾರು ಜನರು ಈ ತಪಾಸಣೆಯಲ್ಲಿ ಪಾಲ್ಗೊಂಡು ಎಸ್ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಎಲ್ಲಾ ಕಾಯಿಲೆಗಳ ತಪಾಸಣೆ ಮಾಡಲಾಗುತ್ತದೆ. ಎಸ್ಎಸ್ ಕೇರ್ ಟ್ರಸ್ಟ್ ಮಾಲೀಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ರಾಮನಾಯ್ಕ್, ನಾಗರಾಜ್ ನಾಯ್ಕ್, ಹನುಮಂತ ನಾಯ್ಕ್, ಠಾಕ್ರನಾಯ್ಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ನೀಲಿಬಾಯಿ, ಸಿದ್ದಿಬಾಯಿ, ಎಸ್ಡಿಎಂಸಿ ಅಧ್ಯಕ್ಷ ಶಂಕರ್ ನಾಯ್ಕ್, ಎಲ್.ಪಿ. ಕಠಾರಿ ನಾಯ್ಕ್, ಎಲ್. ಹಾಲಿಯ ನಾಯ್ಕ್, ಎಲ್. ಮೂರ್ತಿ ನಾಯ್ಕ್, ಡಾ. ಮಿಟ್ಯಾ ನಾಯ್ಕ್, ಮಲ್ಲೇಶ್ ನಾಯ್ಕ್, ಎನ್. ಭೋಜ್ಯ ನಾಯ್ಕ್, ಮುಖ್ಯ ಗುರುಗಳಾದ ಪರಮೇಶ್ವರ್ ನಾಯ್ಕ್, ಡಾ. ಅಶ್ವಿನಿ, ಅತಿಥಿ ಶಿಕ್ಷಕ ಮೂರ್ತಿ ನಾಯ್ಕ್ ಹಾಗೂ ಆಶಾ ಕಾರ್ಯಕರ್ತೆಯರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಅಂತ ಸೇವಾನಗರ, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು. ನಾನೊಬ್ಬ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೀನಿ. ಅದೇ ರೀತಿಯಾಗಿ ಬಂಜಾರ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕದಲ್ಲಿ ಮಾಧ್ಯಮ ಸಲಹೆಗಾರನಾಗಿ ತುಂಬ ವರ್ಷದಿಂದ ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದೀನಿ. ಇವತ್ತೇನು ವಿಶೇಷ ವಿಡಿಯೋ ಮಾಡ್ತಿದ್ದೀವಿ ಅಂತಂದರೆ, ಇವತ್ತು ನಮ್ಮೂರಲ್ಲಿ ಸೇವಾನಗರದಲ್ಲಿ ವಿಶೇಷವಾಗಿ ಸುಮಾರು ಸ್ವಾತಂತ್ರ್ಯ ಸಿಕ್ತು ಇಷ್ಟು ವರ್ಷ ಆದ್ರೂ ಸಹ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾವು ಒಂದು ಉಚಿತ ಆಪ್ತ ಸಮಾಲೋಚನಾ ಶಿಬಿರ ಮತ್ತು ಆರೋಗ್ಯ ಉಚಿತ ಶಿಬಿರವನ್ನು ಏರ್ಪಡಿಸಿದ್ವಿ. ಅದರ ಸದುಪಯೋಗವನ್ನು ಊರಿನ ಸುತ್ತಮುತ್ತಲಿರತಕ್ಕಂಥ ಸುಮಾರು 11 ಹಳ್ಳಿಗಳಿಂದ ಸುಮಾರು ಸಾವಿರಾರು ಜನರು ಇವತ್ತು ತಪಾಸಣೆಗೊಳಪಟ್ಟು ತುಂಬ ಕಾಯಿಲೆ ಇರತಕ್ಕಂಥವರೆಲ್ಲ ಎಸ್ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಉಚಿತ ಆಪರೇಷನ್ನು ನಡೀತಾ ಇದೆ. ಹಾಗಾಗಿ ಕಣ್ಣಿಂದು, ದಂತದ್ದು, ಅದರ ಜೊತೆಗೆ ಚರ್ಮ ರೋಗ, ಕೀಲು ಮೂಳೆ, ಸ್ತ್ರೀ ರೋಗ, ಸುಮಾರು 7 ಥರದ ವಿವಿಧ ಕಾಯಿಲೆಗಳಿಗೆ ಎಲ್ಲ ಸುಮಾರು 50 ಜನ ಸರ್ಜನ್ಗಳು, ಅದರ ಸಿಬ್ಬಂದಿ, ಸುಮಾರು 2 ಬಸ್ಗಳು ಬಂದು ನಮ್ಮೂರಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಎಂ.ಪಿ. ಮೇಡಮ್ ಅವರಿಗೆ ನಮ್ಮೂರಿನ ಎಲ್ಲ ಹಿರಿಯರ ಪರವಾಗಿ, ಮುಖಂಡರ ಪರವಾಗಿ ಹಾಗೂ ಕನ್ನಡ ಬಂಜಾರ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಎಸ್ಎಸ್ ಕೆ ಟ್ರಸ್ಟ್ ಬೋರ್ಡಿಗೆ. ಸೊ 2019ರಿಂದ ಎಸ್ಎಸ್ ಕೆ ಟ್ರಸ್ಟ್ ಗ್ರಾಮೀಣ ಭಾಗದ ಆರೋಗ್ಯ ಸೇವೆಗಳನ್ನು ಒದಗಿಸ್ತಾ ಬರ್ತಾ ಇದ್ದು, ಮೊದಲನೇದಾಗಿ ಎಸ್ಎಸ್ ಕೆ ಟ್ರಸ್ಟ್ ವತಿಯಿಂದ ಡಯಾಲಿಸಿಸ್ ವಿಭಾಗವನ್ನು ಪ್ರಾರಂಭಿಸಿದ್ದು. ಎಸ್ಎಸ್ ಸೆಂಟ್ರಲ್ ಹಾಸ್ಪಿಟಲಲ್ಲಿ ದಿನಕ್ಕೆ 4 ವಿಭಾಗಗಳಲ್ಲಿ ಡಯಾಲಿಸಿಸನ್ನು ಸಂಪೂರ್ಣವಾಗಿ ಉಚಿತವಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟ್ ಆಗಿರ್ತಕ್ಕಂಥ ಶ್ರೀ ಶಾಮನೂರು ಶಿವಶಂಕರಪ್ಪಾಜಿ ಅವರು ಹಾಗೂ ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೂ ಲೈಫ್ ಟ್ರಸ್ಟ್ ಆಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಒತ್ತಾಸೆಯಿಂದ ಗ್ರಾಮೀಣ ಭಾಗದಲ್ಲಿ ನಾವು ಆರೋಗ್ಯ ಸೇವೆಗಳನ್ನು ಒದಗಿಸ್ತಾ ಬರ್ತಾ ಇದ್ದು, ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಅವರಿಗೆ ಅದರಿಂದ ರೆಫರೆನ್ಸ್ ಆಗ್ತಕ್ಕಂಥ ಕೇಸಸ್ಗಳಿಗೆ ಸುಮಾರು 50% ರಿಯಾಯಿತಿ ದರದಲ್ಲಿ ಎಸ್ಎಸ್ ಆಸ್ಪತ್ರೆ ಮತ್ತು ಹಾಗೂ ಬಾಪೂಜಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಅದರ ಜೊತೆಯಾಗಿ ಮಹಿಳೆಯರಿಗೆ ಯಾರು ಗರ್ಭಿಣಿ ಮಹಿಳೆಯರಿದ್ದಾರೆ ಅವರಿಗೆ ಉಚಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿ ಹೆರಿಗೆ ಸೌಲಭ್ಯವನ್ನು ಕೂಡ ನೀಡ್ತಾ ಬರ್ತಾ ಇದ್ದೀವಿ.
ಸೊ BPL ಕಾರ್ಡ್ ಹೋಲ್ಡರ್ ಆಗಿರ್ತಕ್ಕಂಥ ಯಾವುದೇ ಮಹಿಳೆ ಆಗಿರ್ಬೋದು ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಹೆರಿಗೆ ಮತ್ತು ಮಗುವಿನ ಆರೈಕೆಯನ್ನು ಕೂಡ ನಮ್ಮ SS ಆಸ್ಪತ್ರೆ ಹಾಗೂ ಬಾಪೂಜಿ ಆಸ್ಪತ್ರೆಯಲ್ಲಿ ನೀಡ್ತಾ ಬರ್ತಾ ಇತ್ತು. ಪ್ರತಿ ಒಂದು ಶಿಬಿರದಲ್ಲಿ ಸುಮಾರು 5 ರಿಂದ 6 ವಿಭಾಗಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲನೇದಾಗಿ ಮೆಡಿಸಿನ್ ವಿಭಾಗ, ಕಣ್ಣಿನ ವಿಭಾಗ, ಚರ್ಮ ರೋಗ ವಿಭಾಗ, ಕೀಲುಮೂಳೆ ವಿಭಾಗ ಹಾಗೂ ಮಹಿಳೆ ಮತ್ತು ಸ್ತ್ರೀ ರೋಗ ವಿಭಾಗ, ಇನ್ನೂ ಹೆಚ್ಚಿನ ವಿಭಾಗಗಳಲ್ಲಿ ಭಾಗವಹಿಸಿ ಸಂಪೂರ್ಣವಾದ ಆರೋಗ್ಯ ಸೇವೆಯನ್ನು ಕೊಡುವುದರ ಜೊತೆಗೆ ಆಪ್ತ ಸಮಾಲೋಚನೆ ಮತ್ತು ಬಂದಿರ್ತಂಥ ಶಿಬಿರಾರ್ಥಿಗಳಿಗೆ ಸುಮಾರು 10 ದಿನಗಳವರೆಗೆ ಉಚಿತವಾಗಿ ನಾವು ಮೆಡಿಸಿನ್ ಕೂಡ ಈ ಶಿಬಿರದಲ್ಲಿ ಕೊಡ್ತಾ ಇದ್ದೀವಿ. ಇದು ಹೆಚ್ಚು ಪ್ರಚುರತೆ ಪಡ್ತಾ ಇದ್ದು ಗ್ರಾಮೀಣ ಭಾಗದಲ್ಲಿ ಆ ಒಂದು ಆರೋಗ್ಯ ಉತ್ತಮವಾದ ಸೇವೆಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ.